ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಇತ್ತೀಚೆಗೆ ರಾಜ್ಯ ಸರ್ಕಾರ ಅಡಿಕೆಯಿಂದ ತಯಾರಾಗುವಂತಹ ಗುಟ್ಕಾ ಮತ್ತು ಪಾನ್ ಮಸಾಲವನ್ನ ಕರ್ನಾಟಕ ರಾಜ್ಯದಲ್ಲಿ ಬ್ಯಾನ್ ಮಾಡುವಂತ ಒಂದು ನೋಟಿಫಿಕೇಶನ್ ಹೊರಡಿಸಿದೆ. ಇದರಿಂದಾಗಿ ಅಡಿಕೆ ಬೆಳೆಗಾರರು ಬಹಳ ತಲ್ಲಣ ವ್ಯಕ್ತಪಡಿಸಿದ್ದಾರೆ. ಇಡೀ ರಾಜ್ಯದಲ್ಲಿ ಬೆಳೆಯುವಂತಹ ಅಡಿಕೆಯ ಮಾರುಕಟ್ಟೆ ಬಿದ್ದು ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಡೀ ದೇಶದಲ್ಲಿ 60 ಭಾಗಕ್ಕಿಂತ ಹೆಚ್ಚು ಅಡಿಕೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಾ ಇದೆ. ಸುಮಾರು 5 ಲಕ್ಷಕ್ಕಿಂತ ಹೆಚ್ಚು ಕುಟುಂಬಗಳು, ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಅಪ್ರತ್ಯಕ್ಷವಾಗಿ ಇದರ ಮೇಲೆ ಅವಲಂಬಿತ ಕುಟುಂಬಗಳು, ಇವರೆಲ್ಲರ ಜೀವನಾಧಾರ ಇವತ್ತು ಅಡಿಕೆ ಆಗಿದೆ. ಸುಮಾರು 12 ಜಿಲ್ಲೆಗಳಲ್ಲಿ ಅಡಿಕೆಯನ್ನ ಬೆಳೆಯುವಂತ ಪ್ರದೇಶ ವಿಸ್ತರಣೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅಡಿಕೆಗೆ ರಕ್ಷಣೆ ಕೊಡಬೇಕು, ಅಡಿಕೆ ಬೆಳೆಗಾರರನ್ನ ರಕ್ಷಣೆ ಮಾಡಬೇಕು. ಇತ್ತೀಚೆಗೆ ಲೋಕಸಭೆಯಲ್ಲಿ ಉತ್ತರ ಕೊಟ್ಟ ಹಾಗೇನೆ ಸುಮಾರು 375 ಕೋಟಿ ರೂಪಾಯಿಗಳ GST ರೂಪದಲ್ಲಿ ಕೂಡ ಅಡಿಕೆಯಿಂದ ಒಂದು ವರ್ಷಕ್ಕೆ ಆದಾಯ ಬರ್ತಾ ಇದೆ. ಹೀಗಾಗಿ ಅಡಿಕೆ ಬೆಳೆಗಾರರು ಸ್ವಲ್ಪ ನೆಮ್ಮದಿಯಿಂದ ಇದ್ರು. ಹಾಗಾಗಿ ಅಡಿಕೆ ಬೆಳೆಗಾರ ರಾಜ್ಯವೇ ಆಗಿದ್ರಿಂದ ಇಲ್ಲಿ ಇದನ್ನ ಬ್ಯಾನ್ ಮಾಡುವಂತ ಪ್ರಯತ್ನಗಳನ್ನು ಮಾಡಬಾರ್ದು. ಯಾಕೆಂದ್ರೆ ನಾವು ಅಡಿಕೆಗೆ ಪರ್ಯಾಯವಾಗಿರ್ತಕ್ಕಂಥ ಮಾರ್ಗವನ್ನ ಕಂಡುಹಿಡಿಯುವವರೆಗೆ ಅಡಿಕೆ ಬೆಳೆಗಾರರಿಗೆ ರಕ್ಷಣೆ ಬೇಕು. ಗುಟ್ಕಾಗೆ ಅಡಿಕೆ ಹೋದ್ರ ಮೇಲೆ ಬೆಳೆಯ ವಿಸ್ತಾರ ಆಗಿದೆ ಅನ್ನುವಂಥದ್ದನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರಿಕೆ ಮಾಡಿಕೊಟ್ಟಿವಿ. ನಾವು ಎಲ್ಲ ಪಕ್ಷಗಳ ಶಾಸಕರು, ಅದು ಬಿಜೆಪಿ, ಕಾಂಗ್ರೆಸ್, JDS ಎಲ್ಲಾ ಪಕ್ಷದ ಶಾಸಕರುಗಳು ಕೂಡ ಮನವಿಗೆ ಸಿಗ್ನೇಚರ್ ಹಾಕಿ ಎಲ್ಲರೂ ಕೂಡ ಒಕ್ಕೊರಲಿನ ಬೇಡಿಕೆಯನ್ನ ಇಟ್ವಿ. ಅಡಿಕೆ ಬೆಳೆಗಾರರಿಗೆ ಹಾನಿ ಆಗದಿದ್ದಂತ ರೀತಿಯಲ್ಲಿ ರಕ್ಷಣೆ ಕೊಡಬೇಕು ಅಂತ ಹೇಳಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಸಾನುಭೂತಿಯಿಂದ ಅದನ್ನ ಕೇಳಿ ಖಂಡಿತವಾಗೂ ಅಡಿಕೆ ಬೆಳೆಗಾರರಿಗೆ ತೊಂದರೆ ಮಾಡೋದಿಲ್ಲ ನಮ್ಮ ಸರ್ಕಾರ ಅನ್ನುವಂತ ಮಾತನ್ನ ಇವತ್ತು ಹೇಳಿ ಮನವಿಯನ್ನ ಸ್ವೀಕಾರ ಮಾಡಿದ್ದಾರೆ. ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿ ಅದನ್ನ ಸೆಟ್ಲ್ ಮಾಡ್ತೀನಿ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ಹೇಳಿದ್ದಾರೆ. ಮನವಿ ಕಾಪಿ ಇದು ಈ ಝೂಮ್ ಮಾಡಿದ್ರೆ ಆಗುತ್ತಾ? ಇದು ಭೇಟಿಯಾಗಿ ಅವ್ರ ಚೇಂಬರ್ ನಲ್ಲಿ ಮನವಿ ಕೊಟ್ಟು ಇಲ್ಲ. ಕಸ್ತೂರಿ ರಂಗನ್ ವರದಿಯ ಬಗ್ಗೆನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನ ಸೋಮವಾರ ದಿನ ನಾವು ಭೇಟಿಯಾಗಿ ತಕರಾರು ಹಾಕಬೇಕು ಅಂತ ಹೇಳ್ತೇವೆ. ಯಾಕಂದ್ರೆ ಕಸ್ತೂರಿ ರಂಗನ್ ವರದಿ ಜಾರಿ ಆದ್ರೆ ಪಶ್ಚಿಮ ಘಟ್ಟದ ಭಾಗದಲ್ಲಿ ಇರ್ತಕ್ಕಂಥ ಜನರಿಗೆ ತುಂಬಾ ತೊಂದರೆ ಆಗ್ತದೆ. ಅದನ್ನ ಕಳೆದ ಎಲ್ಲಾ ಸರ್ಕಾರಗಳು ಕೂಡ ವಿರೋಧ ಮಾಡ್ಕೊಂಡು ಒಪ್ಪಿಗೆ ಕೊಟ್ಟಿರ್ಲಿಲ್ಲ. ಈ ಸರ್ಕಾರಕ್ಕೂ ಕೂಡ ನಾವು ವಿನಂತಿ ಮಾಡ್ತಿದ್ವಿ.